ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಒಳ್ಳೆಯ ರೀತಿಯ ಅರಿಕೆಗೆ ಪ್ರತಿಯಾಗಿ ಕೆಟ್ಟ ಅರಿಕೆ. ರೀಪ್ರಿಂಟ್ಸ್ ಪುಟ 5390, ಪುಟದ ಸಂಖ್ಯೆ 269 270. ನನ್ನನ್ನು ಜನರ ಮುಂದೆ ಒಪ್ಪಿಕೊಳ್ಳುವುದು. ಯಾವನು ದೇವರೊಡನೆ ಹೊಂದಾಣಿಕೆಗೆ ಬಂದಿರುವನೋ ಅವನು ತಾನು ಆತನವನೆಂದು ಅರಿಕೆ ಮಾಡಬೇಕು ಮತ್ತು ಕ್ರಿಸ್ತನು ಆತನ ದೇವರ ಪ್ರತಿನಿಧಿಯಾಗಿ ಆತನಿಂದ ಲೋಕಕ್ಕೆ ಕಳುಹಿಸಲ್ಪಟ್ಟಿರುವನೆಂದು ಅರಿಕೆ ಮಾಡಬೇಕು. ಯಾರು ಯೇಸುವಿನ ವಿಷಯವಾಗಿ ಅರಿಕೆ ಮಾಡುವನೋ ಅವನು ಆತನನ್ನು ಕಳುಹಿಸಿಕೊಟ್ಟ ತಂದೆಯ ವಿಷಯವಾಗಿಯೂ ಅರಿಕೆ ಮಾಡುವನು. ಅವರೆಲ್ಲರೂ ಕರ್ತನ ಅನುಗ್ರಹವನ್ನು ಪಡೆದವರಾಗಿದ್ದು ಅವರ ಕಡೆಯದಾಗಿ ಪುನರುತ್ಥಾನದಲ್ಲಿ ಕ್ರಿಸ್ತನ ಮೊದಲಿಗಿತ್ತಿ ಎಂಬ ವರ್ಗದ ಸದಸ್ಯರೆಂದು ದೇವರಿಂದಲೂ ಮತ್ತು ಪರಿಶುದ್ಧ ದೂತರಿಂದಲೂ ಅಂಗೀಕರಿಸಲ್ಪಡುವರು. ಆದರೆ ಕ್ರಿಸ್ತನ ಶಿಷ್ಯರಾದ ನಂತರವೂ ಆತನನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅವರನ್ನು ಪ್ರಭಾವಕ್ಕೆ ಸೇರಿದ ಶಿಷ್ಯರೆಂದು ಆತನು ಅಂಗೀಕರಿಸುವುದಿಲ್ಲ. ಯೇಸುವಿನ ಮಾತುಗಳು ಶಿಷ್ಯರಿಗೆ ಸಂಬೋಧಿಸಲ್ಪಟ್ಟಿದ್ದವು, ಜನರ ಗುಂಪಿಗಲ್ಲ. ಯಾವನು ಯೇಸುವನ್ನು ಒಪ್ಪಿಕೊಳ್ಳುವನೋ ಅವನು ಆತನ ಶಿಷ್ಯನಾಗುವನು. ಆತನನ್ನು ಎಂದೂ ಅಂಗೀಕರಿಸದವನು ಆತನನ್ನು ಅಲ್ಲಗಳೆಯಲು ಸಾಧ್ಯವಾಗದು. ಕ್ರಿಸ್ತನನ್ನು ಕೇವಲ ಸ್ನಾನದೀಕ್ಷೆಯ ಮೂಲಕ ಇಲ್ಲವೇ ಬಾಹ್ಯ ರೀತಿಯಲ್ಲಿ ಅರಿಕೆ ಮಾಡುವುದಲ್ಲ, ಆತನ ಶಿಷ್ಯರು ಆತನನ್ನು ತಮ್ಮ ಜೀವಿತದಲ್ಲಿ, ತಮ್ಮ ನಡವಳಿಕೆಯಲ್ಲಿ, ತಮ್ಮ ಮಾತುಗಳಲ್ಲಿ ಆತನನ್ನು ಒಪ್ಪಿಕೊಳ್ಳಬೇಕು. ಅವರು ಆತನ ಆತ್ಮವನ್ನು ಹೊಂದಿಕೊಂಡವರಾಗಿ ತಮ್ಮನ್ನು ಕತ್ತಲೆಯಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಬೇಕು. ಯಾವನಾದರೂ ತನ್ನನ್ನು ಒಬ್ಬ ಶಿಷ್ಯನೆಂದು ತೋರಿಸಿಕೊಂಡು ಅನಂತರ ಆತನ ಬೋಧನೆಗಳನ್ನು ಅಲಕ್ಷ್ಯ ಮಾಡಿ ಆತನನ್ನು ತಪ್ಪಾಗಿ ಪ್ರತಿನಿಧಿಸುವವನಾಗಿ ಆತನನ್ನು ನಿಂದಿಸಿ ಅಲ್ಲಗಳೆಯುವನೋ ಅವನು ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಕ್ರಿಸ್ತನ ಮೊದಲಗಿತ್ತಿಯನ್ನು ವೈಭವದಿಂದ ಪ್ರಸ್ತುತಪಡಿಸುವ ಕಾರ್ಯದಲ್ಲಿ ಭಾಗಿಯಾಗಲಾರನು. ವಾಸ್ತವದಲ್ಲಿ ಜನರ ಗುಂಪುಗಳು ಸಂದೇಹಪೂರಿತರಾಗಿದ್ದು ಎಂದೂ ಅವರುಗಳು ಶಿಷ್ಯರಾಗಲಿಲ್ಲ. ಕೆಲವರು ಆತನು ದೆವ್ವ ಹಿಡಿಯಲ್ಪಟ್ಟಿರುವನು, ಹುಚ್ಚನು ಎಂದು ಹೇಳಿ ಅವನಿಗೆ ಅವಹೇಳನವನ್ನು ಮಾಡಿದ್ದರು. ಅಂಥವರು ತನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವರೆಂದು ಮತ್ತು ಅವರು ತಿಳಿಯದೆ ನಿಂದೆ ಮಾಡಿದ್ದಲ್ಲಿ ಅವುಗಳು ಕ್ಷಮಿಸಲ್ಪಡುವಂಥವುಗಳೆಂದು ಒಡೆಯನು ತಿಳಿಸಿದ್ದನು. ಆದರೆ ಕೆಲವರು ಇನ್ನು ಮುಂದೆ ಹೋಗಿ ಆತನು ನಡೆಸುತ್ತಿದ್ದ ಪವಿತ್ರಾತ್ಮನ ಕಾರ್ಯಗಳು ಸೈತಾನನ ಅಧಿಕಾರದಿಂದ, ಅಂದರೆ ಬೆಲ್ಜೆಬೂಲನ ಸಹಾಯದಿಂದ ಮಾಡುತ್ತಿರುವವುಗಳೆಂದು ಪ್ರಕಟಿಸಿದ್ದಾಗ ಅವರು ಕ್ಷಮಿಸಲಾಗದಂಥ ಪಾಪ ಮಾಡುವವರಾಗಿದ್ದು ಅವರು ಅದರಿಂದ ಪಾರಾಗುವುದಿಲ್ಲ. ಅಂಥ ಪಾಪವು ಮನಪೂರ್ವಕವಾಗಿದ್ದಿರಬೇಕು, ಯಾಕೆಂದರೆ ಅವರು ಮಾಡಿದ ಆರೋಪಗಳಿಗೆ ಆಧಾರವಿರಲಿಲ್ಲ. ಒಡೆಯನ ಬೋಧನೆಗಳು ಶುದ್ಧತೆಯುಳ್ಳವುಗಳಾಗಿದ್ದವು. ಆತನ ನಡತೆ, ಆತನ ಮಾತುಗಳು ಮತ್ತು ಆತನು ಮಾಡುತ್ತಿದ್ದ ಅದ್ಭುತ ಕಾರ್ಯಗಳು ಎಲ್ಲವೂ ಒಳ್ಳೆಯ ಕಾರ್ಯಗಳಾಗಿದ್ದವು. ಕೇವಲ ಮನಪೂರ್ವಕವಾಗಿ ಮಾಡುತ್ತಿದ್ದ ತಿರುಚುವಿಕೆಗಳು ಮಾತ್ರ ಇವುಗಳನ್ನು ಸೈತಾನನದೆಂದು ಆರೋಪಿಸಲು ಸಾಧ್ಯವಿತ್ತು. ಹೀಗಿದ್ದರೂ ಆತನನ್ನು ಕೆಟ್ಟದಾಗಿ ಆರೋಪಿಸುತ್ತಿದ್ದವರು ಎಂದೂ ಕ್ಷಮಿಸಲ್ಪಡುವುದಿಲ್ಲವೆಂಬ ಅಂಶವು ಅವರು ಯಾವ ನಿರೀಕ್ಷೆಯೂ ಇಲ್ಲದೆ ನಾಶವಾಗಿ ಹೋಗುವರೆಂಬುದನ್ನು ಸೂಚಿಸುವುದಿಲ್ಲ. ಅವರು ಮನಪೂರ್ವಕವಾಗಿ ಮಾಡಿರುವಷ್ಟರ ಮಟ್ಟಿಗೆ ಅವರು ಶಿಕ್ಷೆಯನ್ನು ಅನುಭವಿಸುವರು. ಅವರಿಗಾಗುವ ಶಿಕ್ಷೆಯು ಅವರಿಗೆ ತಿದ್ದುಪಾಟಿ ಮಾಡಿದ್ದಲ್ಲಿ ಅದು ಒಳ್ಳೆಯದಾಗಿರುವುದು. ಆದರೆ ಹಾಗೆ ಆಗದಿದ್ದಲ್ಲಿ ಅದು ಅವರ ಸಂಪೂರ್ಣವಾದ ನಾಶನದಲ್ಲಿ, ಅಂದರೆ ಅವರ ಎರಡನೆಯ ಮರಣದಲ್ಲಿ ಕೊನೆಗೊಳ್ಳುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾಡಿದ ಪಾಪವೆಂಬ ವಿಷಯವು ಇತರ ಎಲ್ಲ ವಿಷಯಗಳಿಗಿಂತಲೂ ಅಲ್ಪವಾಗಿ ಅರ್ಥ ಮಾಡಿಕೊಳ್ಳಲಾಗಿರುವುದು. ಇಂಥ ಒಂದು ಸನ್ನಿವೇಶದಲ್ಲಿ ಆತ್ಮ ಎಂಬ ಶಬ್ದವು ಶಕ್ತಿ ಅಥವಾ ಪ್ರಭಾವಗಳೆಂಬ ಅರ್ಥ ಕೊಡುವುದು. ದೃಷ್ಟಾಂತವಾಗಿ ಹೇಳುವುದಾದರೆ ಸೈತಾನನ ಆತ್ಮವೆಂಬುದು
ದೇವರಿಗೆ ಮತ್ತು ನೀತಿಗೆ ವಿರೋಧವಾಗಿರುವ ಶಕ್ತಿ ಅಥವಾ ಪ್ರಭಾವ ಎಂದಾಗುವುದು. ತಪ್ಪಾದ ಆತ್ಮವೆನ್ನುವುದು ಸುಳ್ಳಿನ ವಿಷಯವಾದ ಶಕ್ತಿ ಅಥವಾ ಪ್ರಭಾವ ಎಂದಾಗುವುದು. ಇದಕ್ಕೆ ಪ್ರತಿಯಾಗಿ ಸತ್ಯದ ಆತ್ಮ, ದೇವರ ಆತ್ಮ ಮತ್ತು ಪವಿತ್ರ ಆತ್ಮವೆಂಬುದು ಎಲ್ಲೆಲ್ಲಿ ಗುರುತಿಸಲಾಗಿರುವುದೋ ಅದು ದೇವರ ಪ್ರಭಾವ ಮತ್ತು ಶಕ್ತಿ ಎಂಬುದನ್ನು ಸೂಚಿಸುವುದು. ಪ್ರತಿಯೊಬ್ಬ ವ್ಯಕ್ತಿಯ ಮೇಲಿರುವ ಜವಾಬ್ದಾರಿಯು ತಾನು ಹೊಂದಿರುವ ತಿಳುವಳಿಕೆಯ ಮಟ್ಟದ ಅನುಸಾರವಾಗಿರುತ್ತದೆ. ಮಾನಸಿಕವಾಗಿ ಮತ್ತು ನೈತಿಕವಾಗಿ ಅಂಧಕಾರದಲ್ಲಿರುವವರನ್ನು ಹೋಲಿಸಿದ್ದಲ್ಲಿ ಅವರಿಗೆ ಜವಾಬ್ದಾರಿಯು ಕಡಿಮೆ ಇರುವುದು. ಕಾರಣ ಅವರಿಗೆ ಸತ್ಯದ ಆತ್ಮ ಮತ್ತು ಸುಳ್ಳಿನ ಆತ್ಮ, ದೇವರ ಆತ್ಮ ಮತ್ತು ಸೈತಾನನ ಆತ್ಮ ಇವುಗಳ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಅರಿತವರಾಗಿರಲು ಸಾಧ್ಯವಾಗಲಾರದು.